ಯಾವ ರಾಮನಗರದಲ್ಲಿ ನನ್ನ ರಾಜಕೀಯ ಪ್ರಾರಂಭ ಮಾಡಿದೆ, ನನಗೆ ರಾಜಕೀಯ ಜನ್ಮ ಕೊಟ್ಟಿರ್ತಕ್ಕಂಥವ್ರು ಈ ಬಿಡದಿ ಒಳಗೊಂಡಂತೆ ಈ ಕನಕಪುರ ದಿನ ರಾತ್ರಿ ಎಷ್ಟು ಲೋಡ್ ಬಂದು ಆ ಮತ್ತಿಕೆರೆನಲ್ಲಿ ವಿದೇಶ ಕಳಿಸಕ್ಕೆ ಇವತ್ತು ಸಹ ಯಾವ ರೀತಿ ನಿಂತಿದ್ದೀರಿ ನಿಮ್ಮ ರಾಮನಗರದ MLA ಮತ್ತು ನೀವಿಬ್ರು ಸೇರಿ ಏನ್ ನಡೀತಾ ಇದೆ ಕೋಡಿಹಳ್ಳಿಯಿಂದ ಇವತ್ತು ಕದ್ದು ಮಾಲನ್ನ ಕೇಳೋರಿಗೆ ದಿಕ್ಕಿಲ್ಲ. ಈ ರೀತಿಯ ನಡೀತಾ ಇದೆ. ನಿಮ್ಮ ಕೆಲಸ ನಾನು ಮಾಡಿದ್ದೇನೆ, ಗೌರವಿತವಾಗಿ ಒಬ್ಬ ರೈತನ ಮಗನ ಕೆಲಸ ಮಾಡ್ತಾ ಇದ್ದೇನೆ. ಬಿಡದಿ ತೋಟದಲ್ಲಿ ಇವತ್ತು ತೆಂಗಿನ ಮರ ಬೆಳೆದಿದ್ದೇನೆ, ಇವತ್ತು ಡ್ರ್ಯಾಗನ್ ಫ್ರೂಟ್ ಹಾಕಿದ್ದೇನೆ, ಪರಂಗಿ ಗಿಡ ಹಾಕಿದ್ದೇನೆ. ಇದು ನಾನು ಬೆಳ್ಕೊಂಡ್ ಬಂದಿರತಕ್ಕಂಥ ದಾರಿ. ಯಾವುದೇ ರೀತಿಯಲ್ಲಿ ಇನ್ನೋರು ಕಂಡವರ ಜಮೀನು ಹೊಡಿಲಿಕ್ಕೆ ಹೋಗಿಲ್ಲ. ಮಾಗಡಿ ತಾವರೆಕೆರೆನಲ್ಲಿ ಇವತ್ತು ಯಾವ DLF ನ ಹೆಸರಿನಲ್ಲಿ ಯಾವ್ದಾವ್ದು ಎಂತದಪ್ಪ ಒಂದು ಕಂಪನಿ ಬೇರೆ ಮಾಡ್ಕೊಂಡು ಏನೇ ನಡೆಸ್ತಾ ಇದ್ದೀರಿ ಆಂಧ್ರ ಪ್ರದೇಶದವ್ರ ಜೊತೆ ಸೇರಿ. ಬಿಚ್ಚದಕ್ಕೆ ಹೋದ್ರೆ ಪುಟಗಟ್ಲೆ ಇದ್ದಾವೆ, ಪುಟಗಟ್ಲೆ. ಒಂದ್ CBI ಆಗಲ್ಲ, ಒಂದು ಇಡಿನಿಂದ ಆಗಲ್ಲ ತನಿಖೆ ಮಾಡ್ಲಿಕ್ಕೆ. ಒಂದು 10 CBI ಸಂಸ್ಥೆಗಳು ಬೇಕು ನೀವು ಮಾಡ್ಕೊಂಡಿರ್ತಕ್ಕಂಥ ಅಕ್ರಮಗಳನ್ನ ಇವತ್ತು ಜನಗಳ ಮುಂದೆ ಇಡ್ಲಿಕ್ಕೆ. ಅದನ್ನ ನಾನು ಯಾತಕ್ಕೆ ಪದ ಹೇಳ್ತಾ ಇದ್ದೇನೆ, ನನ್ನ ರಾಮನಗರದ ಜನತೆ ನನ್ನನ್ನ ಏನು ಇವತ್ತು ಈ ಮಟ್ಟಕ್ಕೆ ಬೆಳೆಸಿದ್ದೀರಿ, ಇವತ್ತು ನಮ್ಮ ಜನತೆಗೆ ಯಾವುದೇ ರೀತಿಯ ದ್ರೋಹವನ್ನು ಮಾಡತಕ್ಕಂಥ ಕೆಲಸ ಮಾಡಿಲ್ಲ. ನಾನು ಆ ರೀತಿ ದ್ರೋಹದ ಕೆಲಸವನ್ನ ಮಾಡಿದ್ರೆ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಇವತ್ತು ನನಗೆ ಇಂಥ ಒಂದು ಜವಾಬ್ದಾರಿಯನ್ನ ಯಾವ ಕಾರಣಕ್ಕೂ ಕೊಡ್ತಾ ಇರಲಿಲ್ಲ. ನಾವು ಯಾವ ರೀತಿ ಬಂದಿದ್ದೇವೆ ನರೇಂದ್ರ ಮೋದಿ ಅವರಿಗೆ ಗೊತ್ತಿದೆ. ಇವತ್ತು ನರೇಂದ್ರ ಮೋದಿ ಅವರು ನನಗೆ ಇವತ್ತು ಈ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಶಿವಕುಮಾರ್ ಅವರೇ ಪಾಪ ಹೇಳ್ತಾ ಇದ್ದೀರಲ್ಲ, ಅದೇನೋ ನೆನ್ನೆನೋ ಹೇಳಿದ್ದೀರಿ, ಬಹಳ ಆಸೆ ಪಡ್ತಾ ಇದ್ದೀರಿ. ನನ್ನ ಪ್ಯಾಂಟು ಶರ್ಟು ಎಲ್ಲ ತೆಗೆದು ಜೈಲಿಗೆ ಕಳಿಸ್ತೀರಾ, ತಯಾರಾಗಿದ್ದೀನಿ ಜೈಲಿಗೆ ಕಳಿಸಿ ಅಂತ ಹೇಳ್ತಾ ಇದ್ದೀರಿ. ಏನಾದ್ರು ನಿಮ್ಮ ಗುರುಗಳು ಏನು ಹೇಳ್ತಿರಲ್ಲ ಅವರ ಹೆಸರನ್ನ ಯಾವಾಗಲೂ ನಮ್ಮ ನೊಣಕೆರೆಯ ಅಜ್ಜಯ್ಯನವರು ಏನಾದ್ರು ಹೇಳಿದ್ದಾರಾ ಈಗಾಗಲೇ? ಇಲ್ಲ ತಯಾರಾಗು ಕೊನೆಯ ಹಂತಕ್ಕೆ ಬಂದಿದ್ದೀಯಾ ಇವತ್ತು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿ ಅಜ್ಜಯ್ಯನವರು ಏನಾದ್ರು ಹೇಳಿದ್ರೋ ಗೊತ್ತಿಲ್ಲ ನನಗೆ. ಯಾಕೆಂದ್ರೆ ಅವರ ಬಗ್ಗೆ ನಾನು ಲಘುವಾಗಿ ಮಾತಾಡಲ್ಲ. ನಾವು ದೇವರನ್ನ ನಂಬಿ ಬಂದಿರತಕ್ಕಂಥವ್ರು, ಗುರುಗಳನ್ನ ನಂಬಿ ಬಂದಿರತಕ್ಕಂಥವ್ರು. ಶಿವಕುಮಾರ್ ಅವರೇ, ಆ ಅಜ್ಜಯ್ಯನವರ ಬಗ್ಗೆ ನಿಮಗೆ ಭಕ್ತಿ ಗೌರವ ಇದ್ರೆ ಮಾಡಿ ಪ್ರಮಾಣ, ನಾವು ನೋಡೋಣ. ನಾನು ಪ್ರಮಾಣ ಮಾಡ್ಲಿಕ್ಕೆ ತಯಾರಾಗಿದ್ದೇನೆ. ಅಜ್ಜಯ್ಯನವರ ಹೆಸರಿನಲ್ಲಿ ಪ್ರಮಾಣ ಮಾಡಿ ನೀವೇನೇನು ಮಾಡಿದ್ದೀರಿ. ಹರಿಶ್ಚಂದ್ರರ ಪ್ರಾಮಾಣಿಕವಾಗಿ ಬಂದವರ ನೀವು. ಕನಕಪುರದಲ್ಲಿ ಎಷ್ಟು ಕುಟುಂಬ ಹಾಳು ಮಾಡಿದ್ರಿ ಆ ಕಲ್ಲೊಡಿಲಿಕ್ಕೆ, ಎಷ್ಟು ಕುಟುಂಬಗಳ ಜೀವ ತೆಗೆದಿದ್ದೀರಿ. ನಿಮ್ಮಿಂದ ನಾವು ನೈತಿಕತೆ ಕಲಿಬೇಕಾ? ಬಿಜೆಪಿ ಮತ್ತು JDS ನ ಕಾರ್ಯಕರ್ತರು ಇದನ್ನ ಅದಕ್ಕೆ ಹೇಳಿದ್ದು. ಅಜ್ಜಯ್ಯನವ್ರ ಶಾಪು ಪ್ರಾರಂಭ ಆಗಿದೆ. ಇನ್ನು ಮುಂದಕ್ಕೆ ಅಜ್ಜಯ್ಯನವರು ರಕ್ಷಣೆ ಕೊಡಲ್ಲ, ಅವರಿಗೆ ಕಾಲ ಮೀರೋಗಿದೆ. ಅದರಿಂದ ನಾನು ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗಲ್ಲ. ರಾಮನಗರದಲ್ಲಿ ಇನ್ನೂ ಕೆಲವು ವಿಷಯಗಳ ಉತ್ತರ ಅವರನ್ನು ಕೇಳಿದ್ದಾರೆ, ಉತ್ತರ ಕೊಡೋಣ. ಇವತ್ತು ನಾನು ಯಾವುದೇ ರೀತಿಯ ಅಧಿಕಾರ ದುರುಪಯೋಗ ಪಡಿಸ್ಕೊಂಡಾಗಲಿ, ಬಿಜೆಪಿಯಲ್ಲಿ ಯಡಿಯೂರಪ್ಪನವರು ನಾವು ಸರ್ಕಾರ ಮಾಡಿದಾಗಲಾಗಲಿ, ಯಡಿಯೂರಪ್ಪನವರು ನನಗೆ ಕೊಟ್ಟಂತ ಶಕ್ತಿ, ನಾನು ಅವರಿಗೆ ದ್ರೋಹ ಮಾಡಲಿಲ್ಲ. ಕೆಲವು ರಾಜಕೀಯದ ಬೆಳವಣಿಗೆಯಲ್ಲಿ ಕೆಲವರು ಮಾಡಿದಂಥದ್ದು, ನನ್ನಿಂದ ಯಾವುದೇ ಕಾರಣಕ್ಕೂ ಯಡಿಯೂರಪ್ಪನವರಿಗೆ ದ್ರೋಹ ಮಾಡತಕ್ಕಂಥ ಕೆಲಸ ಆ ಸಂದರ್ಭದಲ್ಲಿ ಮಾಡಿಲ್ಲ. ಇವತ್ತು ಬಹಳ ಪ್ರಾಮಾಣಿಕವಾಗಿ ನನ್ನನ್ನ ಬೆಳೆಸಿರ್ತಕ್ಕಂಥ ಈ ಭೂಮಿನಲ್ಲಿ ಹೇಳ್ತಾ ಇದ್ದೇನೆ, ಬದುಕ್ತಕ್ಕಂಥ ಈ ಭೂಮಿಯಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೇನೆ. ನಾನು ಅವ್ರಿಗೆ ಅಧಿಕಾರ ಕೊಡಬೇಕು ಅಂತ ಇದ್ದವನು. ಯಾವ್ಯಾವ ತರ ರಾಜಕಾರಣ ಆಯ್ತು ಇದೆಲ್ಲ ಹಳೆಯ ಇತಿಹಾಸ ಇದೆ. ಮುಂದೆ ಬರೆಯೋರು ಬರೀತಾರೆ ಅದನ್ನ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.